ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ರುತನ್ಗೌಡ. ಬಸ್ ಚಾಲಕನ ಮಗ ಇವತ್ತು ಭಾರತದ ರಾಖಿ ಬಾಯ್. ಮೋದಿ ಯಶ್ ಜೀವನಕ್ಕಿದೆ ಆ ಒಂದು ಕನೆಕ್ಷನ್. ಕೈಯಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ರೂ ಕಣ್ಣಿನಲ್ಲಿ ಕೋಟಿ ರೂಪಾಯಿಯಷ್ಟು ದೊಡ್ಡ ಕನಸಿರಬೇಕು ಅನ್ನುವ ಮಾತಿಗೆ ಭಾರತದಲ್ಲಿ ಜೀವಂತ ಉದಾಹರಣೆಗಳು ಅಂದರೆ ಇಬ್ಬರು ಮಹಾನ್ ವ್ಯಕ್ತಿಗಳು. ಒಬ್ಬರು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಮತ್ತೊಬ್ಬರು ಭಾರತೀಯ ಚಿತ್ರರಂಗವನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ರಾಖಿ ಬಾಯ್ ನಟ ಯಶ್. ಎರಡು ಬೇರೆ ಬೇರೆ ರಂಗಗಳು, ಸಾಧಿಸಿದ ದಾರಿಗಳು ವಿಭಿನ್ನ. ಆದರೆ ಈ ಇಬ್ಬರ ಆರಂಭಿಕ ಹೋರಾಟದ ದಿನಗಳನ್ನು ತಿರುವಿ ನೋಡಿದ್ರೆ ಅಲ್ಲೊಂದು ಅಪರೂಪದ ಹಾಗೂ ಅತ್ಯಂತ ರೋಮಾಂಚನಕಾರಿ ಸಮಾನ ಅಂಶ ಕಣ್ಣಿಗೆ ಬೀಳುತ್ತದೆ. ಅದೇ ಚಹಾ ಪೂರೈಸ್ತಾ ಇದ್ದ ಆ ಕಠಿಣ ದಿನಗಳ ಕನೆಕ್ಷನ್. 300 ರೂಪಾಯಿ ಹಿಡ್ಕೊಂಡು ಸಿಲಿಕಾನ್ ಸಿಟಿಗೆ ಬಂದಿದ್ರು 16 ವರ್ಷದ ಹದಿಹರಿಯದ ಹುಡುಗ. BMRTC ಬಸ್ ಚಾಲಕನ ಮಗನಾಗಿ ಬೆಳೆದ ಯಶ್ ಬಾಲ್ಯದಿಂದಲೇ ನಟನಾಗಬೇಕು ಅನ್ನುವ ಅಗಾಧ ಕನಸನ್ನ ಕಂಡವರು. ಆದರೆ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ನವೀನ್ ಕುಮಾರ್ ಗೌಡ ಅಂದ್ರೆ ಯಶ್ ಗಾಂಧಿನಗರದ ದಾರಿ ಅಷ್ಟು ಸುಲಭ ಆಗಿರಲಿಲ್ಲ. ತಮ್ಮ 16ನೇ ವಯಸ್ಸಿನಲ್ಲಿ ಜೇಬ್ನಲ್ಲಿ ಕೇವಲ 300 ರೂಪಾಯಿ ಇಟ್ಕೊಂಡು ನಟನೆಯ ಕನಸಿನ ಮೂಟಿಯೊಂದಿಗೆ ಮನೆ ತೊರೆದು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರು ಅನ್ನುವ ಮಾಯಾ ನಗರಿಯಲ್ಲಿ ನೆಲೆ ಕಂಡುಕೊಳ್ಳುವುದು ಸುಲಭ ಆಗಿರಲಿಲ್ಲ. ಆದರೆ ಯಶ್ ಸೋಲು ಒಪ್ಕೊಳ್ಳಿಲ್ಲ. ರಂಗಭೂಮಿ ಹಾಗೂ ನಾಟಕ ರಂಗದ ಬ್ಯಾಕ್ ಸ್ಟೇಜ್ನಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು. ದಿನಕ್ಕೆ 50 ರೂಪಾಯಿ ಕೂಲಿ ಮತ್ತು ಚಹಾ ಪೂರೈಸುವ ಕೆಲಸ. ರಂಗಭೂಮಿಯಲ್ಲಿ ನೆಲೆ ಕಂಡುಕೊಳ್ಳುವ ಆರಂಭದ ದಿನಗಳಲ್ಲಿ ಯಶ್ ಬ್ಯಾಕ್ ಸ್ಟೇಜ್ನಲ್ಲಿ ದಿನಕ್ಕೆ ಕೇವಲ 50 ರೂಪಾಯಿ ದಿನಗೂಲಿಗೆ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಅಲ್ಲಿನ ಕಲಾವಿದರಿಗೆ ಹಾಗೂ ತಂತ್ರಜ್ಞರಿಗೆ ಚಹಾ ಪೂರೈಸುವ ಕೆಲಸವನ್ನ ಯಾವುದೇ ಮುಜುಗರವಿಲ್ಲದೆ ಶ್ರದ್ಧೆಯಿಂದ ಮಾಡಿದ್ರು. ಇದೇ ಅಂಶ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಪಯಣವನ್ನ ನೆನಪಿಸುತ್ತೆ. ಮೋದಿ ಕೂಡ ತಮ್ಮ ಬಾಲ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಾಟ ಮಾಡ್ತಾ ಅತ್ಯಂತ ಕಷ್ಟದ ದಿನಗಳನ್ನ ಕಂಡು ದೇಶದ ಅತ್ಯುನ್ನತ ಹುದ್ದೆಗೆ ಏರಿದ್ರು. ಇತ್ತ ಯಶ್ ಕೂಡ ನಾಟಕ ರಂಗದಲ್ಲಿ ಚಹಾ ನೀಡುವ ಸಣ್ಣ ಕೆಲಸದಿಂದಲೇ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಇವತ್ತು ಭಾರತೀಯ ಚಿತ್ರರಂಗದ ಸುಲ್ತಾನನಾಗಿ ಹೊರಹೊಮ್ಮಿದ್ದಾರೆ. ಚಹಾದ ಕಪ್ ಹಿಡಿತಿದ್ದ ಕೈಗಳು ಇವತ್ತು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡುವ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದೆ. ಕಷ್ಟಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡ ಸಾಧಕ. ಬ್ಯಾಕ್ ಸ್ಟೇಜ್ ಕೆಲಸ, ಚಹಾ ಸರಬರಾಜು, ಕಿರುತೆರೆಯ ಧಾರಾವಾಹಿಗಳು, ಪೋಷಕ ಪಾತ್ರಗಳು, ತದನಂತರ ಸ್ಯಾಂಡಲ್ವುಡ್ ನಲ್ಲಿ ನಾಯಕ ನಟನಾಗಿ ಪ್ರವೇಶ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಯಶ್ ಅನುಭವಿಸಿದ ಶ್ರಮ ಅಷ್ಟಿಷ್ಟಲ್ಲ, ಅದು ಸಣ್ಣದೂ ಅಲ್ಲ. KGF ಸಿನಿಮಾ ಬಿಡುಗಡೆ ಆದಾಗ ಕನ್ನಡ ಚಿತ್ರರಂಗದ ಗಡಿಯನ್ನಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಯುವ ಜನತೆಗೆ ದಾರಿ ದೀಪ ಆದ ಈ ಪಯಣ. ಚಹಾ ಪೂರೈಸ್ತಾ ಇದ್ದಂತಹ ಹುಡುಗನೊಬ್ಬ ಜಾಗತಿಕ ಮಟ್ಟದಲ್ಲಿ ಮೆರೆಯಬಹುದು, ಬಸ್ ಡ್ರೈವರ್ ಮಗನೊಬ್ಬ ಭಾರತದ ರಾಖಿ ಬಾಯ್ ಆಗಬಹುದು ಅನ್ನೋದನ್ನ ಯಶ್ ನಿರೂಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಯಶ್ ಅವರ ಈ ಕನೆಕ್ಷನ್ ನಮಗೆ ಕಲಿಸುವ ದೊಡ್ಡ ಪಾಠ ಅಂದ್ರೆ, ನಿಮ್ಮ ಹಿನ್ನೆಲೆ ಏನೇ ಇರಲಿ, ನಿಮ್ಮ ಆರಂಭ ಎಷ್ಟೇ ಸಣ್ಣದಾಗಿರಲಿ, ಸತತ ಪರಿಶ್ರಮ ಮತ್ತು ಛಲ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ನಮ್ಮ ಮುಂದಿನ ನೇರ ಸಾಕ್ಷಿಯಾಗಿದೆ. ಏನೇ ಆಗಿರಬಹುದು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಮಹಾನ್ ನಟ ಯಶ್ ಅವರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಉಂಟು ಮಾಡಿದ್ದಾರೆ. ಇದು ಕನ್ನಡಿಗರಿಗೆ ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.